ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರ್ ಬಂದಿದೆ. ಅದೇನಂತಂದರೆ, ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ PDF ಮಾಡ್ಬೋದು ಫ್ರೀಯಾಗಿ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಾಟ್ಸಪ್ ಆ್ಯಪ್ನ ಒಂದ್ಸಲಿ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಯಾರಿಗೆ ಒಂದು ಡಾಕ್ಯುಮೆಂಟ್ಸ್ನ ನಾವು ಸ್ಕ್ಯಾನ್ ಮಾಡಿ ಕಳಿಸ್ಬೇಕು ಅಂತ ಇರ್ತೀವಿ, ಆ ಒಂದು ಚಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಮಗೆ ನಾವೇ ಮೆಸೇಜ್ ಮಾಡ್ಕೊಬೋದು ವಾಟ್ಸಪ್ಪಲ್ಲಿ. ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಯು ಅಥವಾ ಮೀ ಅಂತ ಇರ್ತದೆ. ಚಾರ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಈ ಒಂದು ಐಕನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಈ ರೀತಿ ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ಯಾವೊಂದು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಬೇಕು ಅಂತ ಇರ್ತೀವಿ, ಅದನ್ನ ನಾವು ಇಲ್ಲಿ ಅದನ್ನ ತಗೊಂಡು ಈ ರೀತಿ ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಮ್ಯಾನ್ಯಲ್ ಮತ್ತು ಆಟೋ ಕ್ಯಾಪ್ಚರ್ ಅಂತ ಎರಡು ಆಪ್ಷನ್ ಇರುತ್ತೆ ಕೆಳಗಡೆ. ಇಲ್ಲಿ ಮ್ಯಾನ್ಯಲ್ ಅಂತಂದರೆ ನಾವಿಲ್ಲಿ ಆ ಒಂದು ಸ್ಕ್ಯಾನ್ ಮಾಡುವಾಗ ಒಂದು ಪೇಜು ಸ್ಟ್ರೈಟ್ ಆಗಿರಲಿ, ಮತ್ತು ಆ ಪೇಜ್ನ ಸ್ಕ್ಯಾನ್ ಮಾಡುವಾಗ ಈ ರೀತಿ ಪೇಜು ಪೂರ್ತಿ ಕವರ್ ಆಗೋ ರೀತಿ ಈ ರೀತಿ ಫೋನ್ನ ಕ್ಲೀನಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಅವಾಗ ಕ್ಯಾಪ್ಚರ್ ಆಗುತ್ತೆ. ಈ ರೀತಿ ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಅವಾಗ ಒಂದು ಇಮೇಜು ಸ್ಕ್ಯಾನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಟೋ ಕ್ಯಾಪ್ಚರ್ ಅಂತಿದ್ದಿಲ್ಲ, ಅದು ಹೇಗೆ ಯೂಸ್ ಆಗುತ್ತೆ ಅಂತಂದರೆ, ಅದು ಆಟೋಮೆಟಿಕ್ಲಿ ಜಸ್ಟ್ ನಾವು ಕ್ಯಾಮ್ರಾನ ಈ ರೀತಿ ಇಟ್ಕೊಂಡಾಗ ಅದು ಆಟೋಮೆಟಿಕ್ಲಿ ಕ್ಯಾಪ್ಚರ್ ಆಗುತ್ತೆ. ಈ ರೀತಿ ಒಂದು ಪೇಜ್ನ ಸ್ಕ್ಯಾನ್ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ನ ಸ್ಕ್ಯಾನ್ ಮಾಡೋಕ್ಕೆ ಇಲ್ಲಿ ಈ ಒಂದು ಪ್ಲಸ್ ಐಕನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಅವಾಗ ಕ್ಯಾಮ್ರಾ ಓಪನ್ ಆಗುತ್ತೆ. ಅವಾಗ ನಾವು ಇನ್ನೊಂದು ಪೇಜ್ನ ಯಾವ ಪೇಜ್ನ ಸ್ಕ್ಯಾನ್ ಮಾಡಬೇಕು ಅನ್ಸಿರ್ತೀವಿ ಅದನ್ನ ನಾವು ಇಲ್ಲಿ ಸ್ಕ್ಯಾನ್ ಮಾಡ್ಕೊಬೋದು. ನೆಕ್ಸ್ಟ್ ಏನಂತಂದರೆ, ನಾವು ಸ್ಕ್ಯಾನ್ ಮಾಡಿರೋ ಪೇಜ್ಗಳಲ್ಲಿ ಯಾವುದಾದ್ರೂ ಒಂದು ಪೇಜ್ನ ಡಿಲೀಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಕೆಳಗಡೆ ಪೇಜ್ ನಂಬರ್ಗಳು ಇರುತ್ತೆ. ಯಾವ ಪೇಜ್ನ ನಾವು ಡಿಲೀಟ್ ಮಾಡಬೇಕು ಅಂತ ಇರ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಅವಾಗ ಆ ಒಂದು ಪೇಜ್ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಡಿಲೀಟ್ ಎಡಗಡೆ ಸೈಡ್ ಈ ಒಂದು ಆಪ್ಷನ್ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಟೇಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಆ ಒಂದು ಪೇಜ್ನ ನಾವು ಇಲ್ಲಿ ಇನ್ನೊಂದ್ಸಲಿ ಸರಿಯಾಗಿ ಸ್ಕ್ಯಾನ್ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲಿ ನಾವು ಸ್ಕ್ಯಾನ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಫಿಲ್ಟರ್ಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪೇಜ್ಗೆ ನಾವು ಇಲ್ಲಿ ಕಲರ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೋದು. ಆಟೋ ಅಂತ ಇದೆ, ಮತ್ತು ಕಲರ್ ಅಂತಿದೆ, ಇಲ್ಲಿ ಗ್ರೇ ಸ್ಕೇಲು, ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ ಈ ರೀತಿ ಎಲ್ಲ ಕಲರ್ಗಳಿರುತ್ತೆ. ಆಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಪೇಜಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಟು ಆಲ್ ಅಂತ ಇರುತ್ತೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಕಲರು ಎಲ್ಲ ಪೇಜಸ್ಗೂ ಅದೇ ಸೆಟ್ ಆಗುತ್ತೆ. ನೆಕ್ಸ್ಟು ಪಕ್ಕದಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಆವಾಗ ಆ ಒಂದು ಕಲರು ಎಲ್ಲ ಪೇಜಸ್ಗೂ ಸೆಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರಾಪ್ ಆ್ಯಂಡ್ ರೊಟೇಟ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪೇಜ್ನ ನಾವು ಸ್ವಲ್ಪ ಕ್ರಾಪ್ ಮಾಡ್ಕೊಬೋದು. ನಮಗೆ ಯಾವ ಥರ ಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಈ ರೀತಿ ಕ್ರಾಪ್ ಮಾಡ್ಕೊಬೋದು. ಸ್ವಲ್ಪ ಪೇಜಸ್ ಜಾಸ್ತಿ ಬಂದಿದ್ರೆ ಸೈಡಲ್ಲೆಲ್ಲ ಈ ರೀತಿ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಕ್ರಾಪ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ರೊಟೇಟ್ ಅಂತ ಇರುತ್ತೆ, ನಾವು ಒಂದು ಆ ಪೇಜ್ನ ಏನಾದರೂ ರೊಟೇಟ್ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿ ರೊಟೇಟ್ ಮಾಡ್ಕೊಬೋದು. ಈ ಒಂದು ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು PDF ನಾವು ಸೆಂಡ್ ಮಾಡ್ಬೋದು. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಆವಾಗ ಒಂದು PDF ಸೆಂಡ್ ಆಗುತ್ತೆ. ಇದಾಗಿತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.